ಸ್ಟೂಡೆಂಟ್ಸ್ ಇದು ಲಾಸ್ಟ್ WSEC ವೇಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ನ ಕಂಟಿನ್ಯೂ ಪಾರ್ಟ್ ಆಕ್ಚುಲಿ. ಸೊ ಅಲ್ಲಿ ಎರಡು ಲೆಕ್ಕಗಳು ನಿಮಗೆ ಮಾಡಿಸಿದ್ದೆ. ಸೊ ನಾವು ಇಲ್ಲಿ ನಾನು ಮೂರನೇ ಲೆಕ್ಕ, ದಿಸ್ ಇಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್. ದಿಸ್ ಇಸ್ ಎರಡು ವ್ಯಾಲ್ಯೂನ ಮಾಡುವಂಥದ್ದು ಅಂಡ್ ಕಂಪೇರ್ ಟು ಪ್ರೀವಿಯಸ್ ಪ್ರಾಬ್ಲಮ್ ಒಂದು ಸ್ವಲ್ಪ ಬಿಟ್ ಡಿಫಿಕಲ್ಟ್ ಇದೆ ಆಕ್ಚುಲಿ. ದಿಸ್ ಆಲ್ಸೋ ಎಕ್ಸಾಮ್ ಕ್ವಶನ್ ಪೇಪರ್ ಇಂದಾನೆ ತಗೊಂಡಿರೋದು ಆಕ್ಚುಲಿ. ಲೆಟ್ಸ್ ಮೂವ್ ಆನ್ ಟು ದಿಸ್. ಸೊ ಈ ಲೆಕ್ಕದಲ್ಲಿ ನೀವು ಮಾಡಬೇಕಾಗಿರೋದು, ಯು ಆರ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ weighted average cost of capital both in ಬುಕ್ ವ್ಯಾಲ್ಯೂ ವೇಟ್ಸ್ ಅಂಡ್ ಮಾರ್ಕೆಟ್ ವ್ಯಾಲ್ಯೂ ವೇಟ್ಸ್. ಇಲ್ಲಿ ನಿಮಗೆ ಒಂದು ವ್ಯಾಲ್ಯೂ ಕೊಟ್ಟಿರ್ತಾರೆ, ಬುಕ್ ವ್ಯಾಲ್ಯೂ ಮಾತ್ರ ಕೊಟ್ಟಿರ್ತಾರೆ ಇಲ್ಲಿ. ಸೊ ಮಾರ್ಕೆಟ್ ವ್ಯಾಲ್ಯೂ ನೀವು ಕಂಡಿಡ್ಕೋಬೇಕಾಗತ್ತೆ. ಸೊ ಬುಕ್ ವ್ಯಾಲ್ಯೂ ಮಾತ್ರ ಇಲ್ಲಿ ಕೊಟ್ಟಿದ್ದಾರೆ. ಸೊ ಈಕ್ವಿಟಿ ಶೇರ್ ಕ್ಯಾಪಿಟಲ್ 10 rupees ಇದೆ, 15 lakh. ಇಲ್ಲಿ ಪರ್ ಶೇರ್ ಯಾಕೆ ಕೊಟ್ಟಿರೋದ್ರೆ ನಂಬರ್ ಆಫ್ ಶೇರ್ಸ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಿಮಗೆ. ಅಂಡ್ 30% ಡಿಬೆಂಚರ್ಸ್ 10 lakh ಇದೆ, 15% ಟರ್ಮ್ ಲೋನ್ ಇದೆ. ಸೊ ಒಂದೊಂದಕ್ಕೆ ಮಾಹಿತಿ ತಗೊಳ್ಳೋಣ. ಬುಕ್ ವ್ಯಾಲ್ಯೂ ಪ್ರಕಾರ ಫಸ್ಟ್ ಕಂಡಿಡ್ಕೊಬೋಣ. ಸೊ ಬುಕ್ ವ್ಯಾಲ್ಯೂ ಪ್ರಕಾರ ಫಸ್ಟ್ ಕಂಡುಹಿಡಿದ್ಬಿಟ್ರೆ ನಮಗೆ ಈಸಿ ಆಗುತ್ತೆ. ಸೊ ಇಲ್ಲಿ ಕೊಟ್ಟಿರೋದು ಆಲ್ ದ ಸೆಕ್ಯೂರಿಟೀಸ್ ಟ್ರೇಡೆಡ್ ಇನ್ ದ ಕ್ಯಾಪಿಟಲ್ ಮಾರ್ಕೆಟ್ ರೀಸೆಂಟ್ ಪ್ರೈಸ್. ಡಿಬೆಂಚರ್ಸ್ ಪ್ರೈಸು 110 rupees ಇದೆ, ಪ್ರಿಫರೆನ್ಸ್ ಶೇರ್ಸು 120 rupees ಇದೆ ಈಗಿನ ಬೆಲೆ ಪ್ರೆಸೆಂಟ್ ಪ್ರೈಸು. ಈಕ್ವಿಟಿ ಶೇರ್ಸ್ 22 rupees ಇದೆ. ಸೊ ಫೈನಾನ್ಷಿಯಲ್ ಆಪರ್ಚುನಿಟೀಸ್ ಮುಂದೆ ಏನು ಹೇಳುತ್ತೆ ಅಂತಂದ್ರೆ 10 rupees ಫೇಸ್ ವ್ಯಾಲ್ಯೂ 100 rupees ಇದೆಯಲ್ಲ ಡಿಬೆಂಚರ್ಸ್, ಫಸ್ಟ್ ಡಿಬೆಂಚರ್ಸ್ ತಗೊಂಡಿದ್ದಾರೆ ಇಲ್ಲಿ. ರಿಡೀಮಬಲ್ ಅಂತ ಹೇಳಿದ್ದಾರೆ. ಸೊ ರಿಡೀಮಬಲ್ನ ನೀವು ಫಾರ್ಮುಲಾ ಬೇರೆದು ಹಾಕೊಂಡು ಅದನ್ನ ಮಾಡಬೇಕಾಗುತ್ತೆ. ಅಂಡ್ 20 years ಮೆಚುರಿಟಿ, ನಂಬರ್ ಆಫ್ ಇಯರ್ಸ್ 20, 8% ಇಂಟ್ರೆಸ್ಟ್, ಫ್ಲೋಟೇಷನ್ ಕಾಸ್ಟ್ ಇದೆ. ಸೇಲ್ ಮಾಡ್ತಿರೋ ಬೆಲೆ 100 rupees. ಅದು ಟ್ರೇಡ್ ಆಗ್ತಾ ಇರೋದು ಇದಾಗ್ತಾ ಇರೋದು. ಸೊ ದಟ್ ಈಸ್ ದೇ ಹ್ಯಾವ್ ಗಿನ್ 110 ರೀಸೆಂಟ್ ಪ್ರೈಸಸ್. ಬಟ್ ಅದು ಮಾರಿದ್ದು ಅದು 100 rupeesಗೆ ಅಂತ ಹೇಳ್ತಿದ್ದಾರೆ. ಅದು ಮಾರ್ಬೇಕಾದ್ರೆ ಅದು 100 rupees ಇತ್ತು, ರಿಡೀಮಬಲ್ 100 rupees ಮಾಡ್ತಿದ್ದಾರೆ. ಫೈನ್. ನೆಕ್ಸ್ಟ್ ಇಸ್ 100 rupees ಪ್ರಿಫರೆನ್ಸ್ ಶೇರ್ಸ್ ಫೇಸ್ ವ್ಯಾಲ್ಯೂ 100 rupees ಇದೆ, ಅದ್ರ ವ್ಯಾಲ್ಯೂ. ರಿಡೀಮಬಲ್ ಅಟ್ ಪಾರ್ ಅಂದ್ರೆ 100 rupeesಗೆ ಕೊಡ್ತಿದ್ದಾರೆ ಅದನ್ನ. ಅದೆಷ್ಟಕ್ಕೆ ತಗೊಂಡಿರೋ ಅಷ್ಟಕ್ಕೆ. 15 years ಮೆಚುರಿಟಿ, 10% ಡಿವಿಡೆಂಡ್ ಅಂಡ್ ಫ್ಲೋಟೇಷನ್ ಕಾಸ್ಟ್ ಇದೆ ಅದಕ್ಕೆ. ಸೇಲ್ಸ್ ಪ್ರೈಸ್ 100 rupees, ಮಾರ್ತಿರೋದು ಕೂಡ 100 rupeesಗೆ ಆಗ್ತಾ ಇದೆ. ರಿಡೀಮಬಲ್ ಅಂಡ್ ಪ್ರೈಸ್ ಇಶ್ಯೂ ಎರಡು ಒಂದೇ ಪ್ರೈಸ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ಇಸ್ ಈಕ್ವಿಟಿ ಶೇರ್ಸ್ ಪ್ರೆಸೆಂಟ್ಲಿ 2 rupees ಫ್ಲೋಟೇಷನ್ ಕಾಸ್ಟ್ ಇದೆ, ಸೇಲ್ಸ್ 22 rupees ಇದೆ. ಸೇಲ್ಸ್ ಅದು ಮಾಡ್ತಾ ಇರೋದು ಎಷ್ಟಕ್ಕೆ? 22 rupeesಗೆ. ಸೊ ಇದರಿಂದ ಇಲ್ಲೊಂದು ಕಂಟಿನ್ಯೂ ಮಾಡಿದ್ರೆ ಈಕ್ವಿಟಿ ಶೇರ್ಸ್ಗೆ ಇದು ಕಂಟಿನ್ಯೂ ಆಗಿರೋದು. ಡಿವಿಡೆಂಡ್ ಎಕ್ಸ್ಪೆಕ್ಟೆಡ್ ಈಕ್ವಿಟಿ ಶೇರ್ಸ್ 2 rupees, 2 rupees ಡಿವಿಡೆಂಡ್ ಇದೆ ಅಂಡ್ ಗ್ರೋತ್ ರೇಟ್ ಇಸ್ 5%. ಕಾರ್ಪೊರೇಟ್ ಟ್ಯಾಕ್ಸ್ ರೇಟ್ ಇಸ್ 50%. ಸೊ ಫಸ್ಟ್ಲಿ ನಾವು ಇಲ್ಲಿ ಫಾರ್ಮುಲಾಗಳನ್ನ ತಗೋಬೇಕು. ಸೊ ಮೇನ್ ಫಾರ್ಮುಲಾ ಇಲ್ಲಿ ಯಾವ್ದಾದ್ರು ಬರುತ್ತೆ ಅಂತಂದ್ರೆ ಕಾಸ್ಟ್ ಆಫ್ ಈಕ್ವಿಟಿ, ಪ್ರಿಫರೆನ್ಸ್ ರಿಡೀಮ್ ಇದಾಗಿದೆ, ಇದು ಕೂಡ ರಿಡೀಮಲ್. ಸೊ ಇಷ್ಟನ್ನು ನಾವು ಫಾರ್ಮುಲಾಗಳನ್ನ ತಗೋಬೇಕಾಗುತ್ತೆ. ಸೊ ಜಸ್ಟ್ ಕಾಪಿ ದ ಫಾರ್ಮುಲಾ, ಅದೇನಿದೆ ಅದನ್ನ ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ. ಸೊ ಪ್ರೀವಿಯಸ್ ಕ್ಲಾಸ್ ವಿಡಿಯೋನ ನೋಡಿ ನಿಮಗೆ ಸಿಗುತ್ತೆ. ಸೊ ಫಾರ್ಮುಲಾ ಫಸ್ಟ್ ಈಸ್ 1 by 1 ಬೇಕಾದ್ರೆ ಮಾಡೋಣ. ಫಸ್ಟು ನಾವು ಈಕ್ವಿಟಿ ಶೇರ್ಸ್ನ ಕಂಡುಹಿಡಿಯೋಣ. ಈಕ್ವಿಟಿ ಕಾಸ್ಟ್ ಆಫ್ ಈಕ್ವಿಟಿ ಎಷ್ಟು ಅಂತ ಕಂಡುಹಿಡಿಯೋಣ. ದ ಫಾರ್ಮುಲಾ ಡಿ ಡಿವೈಡೆಡ್ ಬೈ ಪಿ ಪ್ಲಸ್ ಜಿ. ಸೊ ಇಲ್ಲಿ ಡಿ ಎಷ್ಟು ಇದೆಷ್ಟು ಅಂತ ಕೊಟ್ಟಿದ್ದಾರೆ ಇಲ್ಲಿ ಸ್ಪೆಸಿಫಿಕ್ ಆಗಿ. ಸೊ ಡಿವಿಡೆಂಡ್ ದೇ ಹ್ಯಾವ್ ಗಿವನ್ ದಟ್ ಈಸ್ 2 rupees. ಡಿವಿಡೆಂಡ್ ಎಷ್ಟು ಕೊಟ್ಟಿದ್ದಾರೆ? 2 rupees. ಶೇರ್ ಪ್ರೈಸ್ ಎಷ್ಟು? 22. ಬಟ್ ಫ್ಲೋಟೇಷನ್ ಕಾಸ್ಟ್ ಅಂತ ಇದೆ ನೋಡಿ ಇಲ್ಲಿ. ಡಿವಿಡೆಂಡ್ ಯು ಕ್ಯಾನ್ ರೈಟ್ 20. ಡಿವಿಡೆಂಡ್ ಈಸ್ ಡೈರೆಕ್ಟ್ಲಿ ಯು ಕ್ಯಾನ್ ಟೆಲ್ ದಟ್ ಒನ್ ₹2 ಅಂತ ಹೇಳಿದ್ದಾರೆ. ಸೊ ₹2 ಬರೀತೀರ. ಮಾರ್ಕೆಟ್ ಪ್ರೈಸ್ ಅಂತ ಅಂದ್ರೆ ಪ್ರೆಸೆಂಟ್ಲಿ ಸೇಲ್ಸ್ ಪ್ರೈಸ್ ಎಷ್ಟಿದೆ? 22. ಬಟ್ ಫ್ಲೋಟೇಷನ್ ಕಾಸ್ಟ್ ಇರೋದನ್ನ ಮೈನಸ್ ಮಾಡ್ಬೇಕು ನೀವು. ಸೊ ಇಟ್ಸ್ ಬಿಕಮ್ 20. ಸೊ ಗ್ರೋತ್ ರೇಟ್ ದೇ ಹ್ಯಾವ್ ಗಿವನ್ 5%. ಸೊ 5% you can write like 5%. ನೀವು ಯಾವ ತರ ಬರೀಬಹುದು ಅಂತಂದ್ರೆ 5 0.05. ಸೊ ಈ ಫಾರ್ಮುಲಾ ಹಾಕಿ ಬರೋಣ. 2 divided by 20. ಸೊ 2 divided by 20 ಫಸ್ಟ್ ಮಾಡ್ಕೋಬೇಕು. ಸೊ ಅದೆಷ್ಟು ಬರುತ್ತೆ ನೋಡ್ಬಿಟ್ಟು ಅದನ್ನ 0.05 ಗ್ರೋತ್ ರೇಟ್ಗೆ ಆಡ್ ಮಾಡಬೇಕು. ಸೊ 2 divided by 10 ಇಸ್ ಸಮಥಿಂಗ್ ಲೈಕ್ ಯು ಕ್ಯಾನ್ 10% ಅಂತಾನೆ ಹೇಳ್ಬೋದು. ಸೊ 10% ಅಂದ್ರೆ 0.1 ಡಿವೈಡೆಡ್ ಪ್ಲಸ್ 0.05. ಸೊ ಎರಡನ್ನೂ ಆಡ್ ಮಾಡಿದ್ರೆ 0.15. ದಟ್ ಈಸ್ ನಥಿಂಗ್ ಬಟ್ 15%. ಸೊ ಕಾಸ್ಟ್ ಆಫ್ ಈಕ್ವಿಟಿ ಎಷ್ಟು ಬಂತು ನಮಗೆ? ಕಾಸ್ಟ್ ಆಫ್ ಈಕ್ವಿಟಿ ವಿಲ್ ಬಿಕಮ್ 15%. ಸೊ 15% ನಮಗೆ ಕಾಸ್ಟ್ ಆಫ್ ಈಕ್ವಿಟಿ ಬಂತು. ಸೊ 2 divided by 20. ನೆಕ್ಸ್ಟ್ ಪ್ರಿಫರೆನ್ಸ್ ಶೇರ್ಸ್. ಪ್ರಿಫರೆನ್ಸ್ ಶೇರ್ಸ್ ಬಗ್ಗೆ ಏನ್ ಮಾಹಿತಿ ಕೊಟ್ಟಿದ್ದಾರೆ ನೋಡ್ಬಿಡ. ಪ್ರಿಫರೆನ್ಸ್ ಶೇರ್ಸ್ ಇಸ್ 9% ಪ್ರಿಫರೆನ್ಸ್ ಶೇರ್ಸ್ ಅಂತ ಹೇಳಿದ್ದಾರೆ.
100 rupees ರಿಡೀಮಬಲ್ ಅಟ್ ಪಾರ್ ಅಂದ್ರೆ ಇಲ್ಲಿ ರಿಡೀಮಬಲ್ ಅನ್ನೋದು ಕ್ಲಾರಿಟಿ ಸಿಕ್ತು ನಮಗೆ. ಸೊ ರಿಡೀಮಬಲ್ ಆದ್ರೆ ನಾವು ಯಾವ ಫಾರ್ಮ್ ಅಲ್ಲಿ ಹಾಕ್ಬೇಕು? ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಡಿ ಪ್ಲಸ್ ಆರ್ ವಿ ಅಂದ್ರೆ ರಿಡೀಮಬಲ್ ವ್ಯಾಲ್ಯೂ ಅಥವಾ ಮೆಚುರಿಟಿ ವ್ಯಾಲ್ಯೂ ಅಂದ್ರೆ ಆಫ್ಟರ್ ಎಷ್ಟು ವರ್ಷ ಅಂತ ಹೇಳಿದ್ದಾರೆ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ಸ್ 15 ಇಯರ್ಸ್ ಮೆಚುರಿಟಿ ಆದ್ಮೇಲೆ ಪಾರ್ ಅದೇನಿದೆ 100 rupees ಅದರಲ್ಲ ಇಶ್ಯೂ ಮಾಡ್ತಾರೆ. ಇಶ್ಯೂ ಪ್ರೈಸ್ ಕೂಡ 100 rupees ಇದೆ, ಅದನ್ನು ತಗೋಬೇಕು. ಅಂಡ್ ನಂಬರ್ ಆಫ್ ಇಯರ್ಸ್ ಎಷ್ಟಿದೆ ಅಂತ ನೋಡ್ಬೇಕಾಗುತ್ತೆ. ಫಸ್ಟ್ಲಿ ಡಿವಿಡೆಂಡ್ ಅದು ಕ್ಲಿಯರ್ ಆಗಿದೆ. ಡಿವಿಡೆಂಡ್ ಈಸ್ ಎಷ್ಟು ಅಂತ ಹೇಳಿದಾರೆ ನೋಡಿ. ಡಿವಿಡೆಂಡ್ ಹೆಂಗ್ ಕಂಡು ಹಿಡಿಯೋದು ಪ್ರಿಫರೆನ್ಸ್ ಶೇರ್ಸ್ ಅಂದ್ರೆ 9% ಪ್ರಿಫರೆನ್ಸ್ ಶೇರ್ಸ್ ಅದ್ರ ಬೆಲೆ ಫೇಸ್ ವ್ಯಾಲ್ಯೂ ಎಷ್ಟಿದೆ? 100 rupees ಇದೆ. ಸೊ 9% ಆನ್ 100, 9% ಆನ್ 100, ಸೊ ಆಬ್ವಿಯಸ್ಲಿ rupees 9. ಸೊ ಡಿವಿಡೆಂಡ್ ಇಸ್ 9. ಸೊ ರಿಡೀಮಬಲ್ ಅಟ್ ಪಾರ್ ಅಂತಾನೆ ಹೇಳಿದ್ದಾರೆ. ಪಾರ್ ವ್ಯಾಲ್ಯೂ ಒಂದು ಫೇಸ್ ವ್ಯಾಲ್ಯೂ ಬಿಟ್ಟು 100 rupees ಅಲ್ಲ, 100 rupees ಅಂದ್ರೆ ಪಾರ್ ಅಂತ 100 rupees ಅಂದ್ರೆ ಆಫ್ಟರ್ ಇಲ್ಲಿ 100 rupees ಪ್ರಿಫರೆನ್ಸ್ ಶೇರ್ಸ್ ರಿಡೀಮಬಲ್ ಅಟ್ ಪಾರ್ ಅಂದ್ರೆ ರಿಡೀಮಬಲ್ ವ್ಯಾಲ್ಯೂ ಬಂದು 100 rupees ಇದೆ. ಸೊ ಅದನ್ನ 100 rupees ಇರೋ ಪ್ರಿಫರೆನ್ಸ್ ಶೇರ್ಸ್ನ 100 rupees ಪಾರ್ ಅಲ್ಲಿ ಇದಾಗ್ತಾ ಇದೆ ಅಂತ 100 rupees ಬರ್ದಿದ್ರೆ. ನೆಕ್ಸ್ಟ್ ಇಶ್ಯೂ ಪ್ರೈಸ್ ಎಷ್ಟಕ್ಕೆ ಆಗ್ತಿದೆ? ಇದು ದಿಸ್ ಇಸ್ ಇಶ್ಯೂ ಸೇಲ್ಸ್ ಪ್ರೈಸ್. ಇಶ್ಯೂ ಪ್ರೈಸ್ ಅಂದ್ರೆ ಸೇಲ್ಸ್ ಪ್ರೈಸ್ 100 rupees, ಬಟ್ ಫ್ಲೋಟೇಷನ್ ಕಾಸ್ಟ್ ಇದೆ ನಮ್ದು. ಸೊ ಫ್ಲೋಟೇಷನ್ ಕಾಸ್ಟ್ ಇದೆ. ಸೊ ಇಲ್ಲೊಂದು ಕ್ವಶನ್ ದರ್ ಇಸ್ ಅ ಮಿಸ್ಟೇಕ್ ಆಕ್ಚುಲಿ. ಸೊ ಅಲ್ಲಿ 9% ಅಂತ ಕೊಟ್ಟಿದ್ರೆ, ಇಲ್ಲಿ 10% ಅಂತ ಕೊಟ್ಟಿದ್ರೆ ಒನ್ ತಗೋಬೇಕು ಆಕ್ಚುಲಿ. ಸೊ ದಿಸ್ ಇಸ್ 9% ಓನ್ಲಿ. ಸೊ ಮೇಕ್ ಇಟ್ ಕರೆಕ್ಟ್. ದಿಸ್ ಇಸ್ 9% ಡಿವಿಡೆಂಡ್ ರೇಟ್ ಅಂತ ಮಾಡ್ಕೊಳ್ಳಿ. ಯಾಕೆಂದ್ರೆ ಡಿವೆಂಚರ್ಸ್ ಯಾಕಂದ್ರೆ ದಿಸ್ ಅ ಮಿಸ್ಟೇಕ್ ಇನ್ ದಟ್ ಒನ್. ಸೊ ಯು ಯೂಸ್ ದಿಸ್ ಪರ್ಸೆಂಟೇಜ್. ಇಲ್ಲಿ 8% ಇದೆ, ಇಲ್ಲಿ ಡಿವೆಂಚರ್ಸ್ ಕೂಡ 8% ಇದೆ. ದಟ್ ಇಸ್ 13.5 ಅಂತಾನೆ ಮಾಡ್ಕೊಳ್ಳಿ. ಸೊ ಡೋಂಟ್ ಟೇಕ್ ದಿಸ್ ಆಕ್ಚುಲಿ. ಸೊ ಯಾಕೆ ಅಂತಂದ್ರೆ ಎರಡು ಇದಾಗಲ್ಲ, ಒಂದೇ ಪರ್ಸೆಂಟೇಜ್ ಇರುತ್ತೆ. ಅದು ಅದೇ ವ್ಯಾಲ್ಯೂ ಕೊಟ್ಟಾಗ ಎಕ್ಸ್ಪೆಕ್ಟೆಡ್ ಆ್ಯಂಡ್ ಇದು ಕೊಟ್ಟಾಗ ಇಲ್ಲ ಎರಡರಲ್ಲಿ ಒಂದು ತಗೋಬೇಕಾಗತ್ತೆ. ಸೊ ಇಲ್ಲಾಂದ್ರೆ ಇದನ್ನೇ ತಗೋಬಿಡಿ. 10% ತಗೊಬಿಡಬೇಕು ಅಂದ್ರೆ 10% ತಗೊಳ್ಳೋಣ. ಸೊ ವಿಲ್ ಟೇಕ್ 10% ಆನ್ ದಿಸ್ ಒನ್, that is 10. Next is year 15 years ಕೊಟ್ಟಿದ್ದಾರೆ. 100 rupees ಸೇಲ್ಸ್ ಪ್ರೈಸ್ ಅಂತ ಹೇಳಿದ್ದಾರೆ. ಸೊ 100 rupees ಮೈನಸ್ 5%. 5% ಅಂತ ಅಂದ್ರೆ 5 ಓನ್ಲಿ. 100 rupeesಗೆ 5% ಎಷ್ಟು? 5. ಸೊ ದಿಸ್ ಬಿಕಮ್ 95. ಸೊ ಸೇಲ್ಸ್ ಪ್ರೈಸ್ ಎಷ್ಟ? ಸಾರಿ, ನಾಟ್ ದಿಸ್, ಐ ಆಮ್ ಸಾರಿ, this one. This is 100 only. Sales price is issue price is 90 rupees ಇಶ್ಯೂ ಮಾಡಿ ಕೊಡ್ಬೇಕಾದ್ರೆ 100 rupees ಕೊಟ್ಟಿದ್ದಾರೆ. ಸೊ ನಂಬರ್ ಆಫ್ ಇಯರ್ಸ್ ದೇ ಹ್ಯಾವ್ 15 years ಅಂತ ಅವರು ಹೇಳಿದ್ದಾರೆ. ಸೊ ಅಕಾರ್ಡಿಂಗ್ ಟು ದಿಸ್ ಈ ಫಾರ್ಮುಲಾ ಪ್ರಕಾರ ನಾವು ಸಾಲ್ವ್ ಮಾಡೋಣ. ಸೊ ಕೆ ಪಿ ಇಸ್ ಈಕ್ವಲ್ ಟು ಡಿವಿಡೆಂಡ್ ಎಷ್ಟಪ್ಪ? 10% ಅಂತ ಹೇಳಿದ್ರೆ 10 ತಗೊಂಡಿದ್ದೀವಿ, ಇಂಟು ಆರ್ ವಿ ರಿಡೀಮಬಲ್ ವ್ಯಾಲ್ಯೂ ಇಸ್ 100, ರೈಟ್, ಮೈನಸ್ 95 ಓಲ್ ಡಿವೈಡೆಡ್ ಬೈ ಎನ್ ಇಸ್ 15 years. ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಹೇಳ್ತೀನಿ. ಡಿವೈಡೆಡ್ ಬೈ ಆರ್ ವಿ ಏನಿದೆ 100 ಪ್ಲಸ್ 95 ಡಿವೈಡೆಡ್ ಬೈ 2. ಸೊ ಈ ತರ ಇದನ್ನ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಈಗ ಇದನ್ನ ಸಾಲ್ವ್ ಮಾಡೋಣ. 10 ಹಂಗೆ ಇರಲಿ. 10 ಪ್ಲಸ್ ಇದು ಫಸ್ಟ್ ಈ ಸೆಟ್ ಅನ್ನ ಕಂಪ್ಲೀಟ್ ನಾವು ಇದನ್ನ ವ್ಯಾಲ್ಯೂನ ಕಂಡುಹಿಡಬೇಕಾಗುತ್ತೆ. ಅಂದ್ರೆ 100 ಡಿವೈಡೆಡ್ ಬೈ 95, 100 minus 95 divided by 15, you'll get 0.3333. So ಇದೊಂದು ಸೆಟ್ ಮಾಡಿ ಓಲ್ ಡಿವೈಡೆಡ್ ಬೈ ಇದು ಈ ಸೆಟ್ ಮಾಡಿ 100 ಪ್ಲಸ್ 95 divided by 2, that is 97.5. is 7.5. 97.5. ಸೊ 97.5 ನ ನಾವಿಲ್ಲಿ ಆದ್ಮೇಲೆ ಸೊ ಆಡ್ ಮಾಡಿ ಮೇಲ್ಗಡೆದು ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ? 10.333 ಡಿವೈಡೆಡ್ ಬೈ
97.5 ಎಷ್ಟು ಬರುತ್ತೆ? 10.33 divided by 97.5. So answer is 10 10.59 10.59% ಇಲ್ಲಿ ಬರ್ತಿದೆ. ಸೊ 10.95% ನ ಕಾಸ್ಟ್ ಆಫ್ ರಿಫರೆನ್ಸ್ ಶೇರ್ಸ್ ಅಂತ ನಾವಿಲ್ಲಿ ಕರಿತೀವಿ. ನೆಕ್ಸ್ಟ್ ಇಸ್ ಕಾಸ್ಟ್ ಆಫ್ ರಿಫರೆನ್ಸ್ ಶೇರ್ಸ್ 10.59 ಬಂತು, ನಮಗೆ ಕಾಸ್ಟ್ ಆಫ್ ಈಕ್ವಿಟಿ 15 ಬಂತು. ನೆಕ್ಸ್ಟ್ ವಿ ಲುಕ್ ಇನ್ ಟು ಡಿಬೆಂಚರ್ಸ್. ನಾವು ಡಿಬೆಂಚರ್ಸ್ ಏನಂತ ಹೇಳಿದರೆ ದಿಸ್ ಇಸ್ ಆಲ್ಸೋ ರಿಡೀಮಬಲ್. ಸೊ 20 ಇಯರ್ಸು 8%, 4% ಫ್ಲೋಟೇಷನ್, ಎರಡು 100 ಇದೆ, ಸೇಮ್ ಆಸ್ ಲೈಕ್ ಇದೇ ಥರನೇ. ಸೊ ಇರಿಡೀಮಬಲ್, ಅಲ್ಲ ರಿಡೀಮಬಲ್ ಎರಡು ಇದೆ ಇಲ್ಲಿ. ಸೊ ಫಸ್ಟ್ ರಿಡೀಮಬಲ್ ಇದೆ, ಅದನ್ನ ರಿಡೀಮಬಲ್ನ ಸಾಲ್ವ್ ಮಾಡೋಣ ನಾವು. ಇಲ್ಲಿ ನೋಡಿ, ಇಲ್ಲಿ ಇಂಟ್ರೆಸ್ಟ್ ರೇಟ್ ಬಂದು 8% ಅಂತ ಹೇಳಿದ್ದಾರೆ. ಸೊ 8% ಆನ್ ಫೇಸ್ ವ್ಯಾಲ್ಯೂ. ಸೊ 8% ಆನ್ ₹100 ಇಸ್ ಆಬ್ವಿಯಸ್ಲಿ ₹8 ಬರುತ್ತೆ. ರಿಡೀಮಬಲ್ ವ್ಯಾಲ್ಯೂ ಏನಿದೆ ಫೇಸ್ ವ್ಯಾಲ್ಯೂ ಅದು ಪಾರಲ್ಲೇ ಮಾಡ್ತೀನಿ ಅಂತ ಹೇಳಿದ್ರೆ 100. ಇಶ್ಯೂ ಪ್ರೈಸ್ ಮಾತ್ರ ಡಿಫ್ರೆಂಟ್ ಇದೆ. ಇಶ್ಯೂ ಪ್ರೈಸ್ ಇಸ್ ₹100ಗೆ ಇಶ್ಯೂ ಮಾಡ್ತಿದ್ದಾರೆ, ಬಟ್ ಫ್ಲೋಟೇಷನ್ ಕಾಸ್ಟ್ ಇದೆ ಇದರಲ್ಲಿ. ಸಿ 5% ಫ್ಲೋಟೇಷನ್ ಕಾಸ್ಟ್, ಸಾರಿ 4% ಫ್ಲೋಟೇಷನ್ ಕಾಸ್ಟ್ ಇದೆ. 4% ತೆಗಿಬೇಕು. ₹100 4% ಅಂದರೆ ₹4 ಓನ್ಲಿ, ₹96 ಆಗುತ್ತೆ. ಸೊ ಇಶ್ಯೂ ಪ್ರೈಸ್ ಬಂದು ಎಷ್ಟಾಗುತ್ತೆ? 96 ಆಗುತ್ತೆ. ನಂಬರ್ ಆಫ್ ಇಯರ್ಸ್ ಅಂದರೆ ಮೆಚುರಿಟಿ ಎಷ್ಟಕ್ಕೆ ಅಂತ ಹೇಳಿದರೆ 20 ಇಯರ್ಸ್ ಹೇಳಿದ್ದಾರೆ. ಸೊ 20 ಇಯರ್ಸ್ n is equal to 20. ನಾವು ಇದನ್ನ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋಣ. KD is equal to I ಬಂದು ಇಂಟ್ರೆಸ್ಟ್ ಬಂದು 8 ಪ್ಲಸ್ RV 100 ಮೈನಸ್ IP 96 all divided by n is 20. ನಂಬರ್ ಆಫ್ ಇಯರ್ಸ್. ಆಮೇಲೆ ಟ್ಯಾಕ್ಸ್ ರೇಟ್ ಒಂದಿದೆ ಇಲ್ಲಿ. ಟ್ಯಾಕ್ಸ್ ಒಂದು ಬರೀಬೇಕು, ಯಾಕಂದರೆ ಟ್ಯಾಕ್ಸ್ ಆಫ್ಟರ್ ಟ್ಯಾಕ್ಸ್ ನಾವು ತಗೋಬೇಕಾಗಿರೋದ್ರಿಂದ. ಸೊ ಟ್ಯಾಕ್ಸ್ ರೇಟ್ ಕೊಟ್ಟಿರ್ತಾರೆ ಯೂಶುವಲ್ ಆಗಿ. ಸೊ ಟ್ಯಾಕ್ಸ್ ರೇಟ್ ಇಸ್ 50%. ನೋಡಿ ಇಲ್ಲಿ ಟ್ಯಾಕ್ಸ್ 50 ಕೊಟ್ಟಿದ್ದಾರೆ. ಸೊ 50% ಅಂದರೆ 0.5 ತಗೋಬೇಕಾಗತ್ತೆ. ಸೊ 1 by 1 ಮಾಡ್ಬಿಡೋಣ ಈಗ. ಸೊ 8 is interest, 100 plus 96 all divided by 2. ಸೊ ಟ್ಯಾಕ್ಸ್ ಕೊಟ್ಟಿರೋದ್ರಿಂದ 1 minus 0.5 ಲಾಸ್ಟಿಗೆ ಮಾಡೋದು. ನೋಡಿ, ಅದನ್ನ ಕ್ಯಾಲ್ಕುಲೇಷನ್ ಪಾರ್ಟ್ ಹೆಂಗೆ ಅಂತ ಹೇಳ್ಕೊಡ್ತೀನಿ ನಿಮಗೆ. ಲಿಸನ್. KD is equal to ಫಸ್ಟ್ ಇದನ್ನ ಕ್ಲಿಯರ್ ಮಾಡ್ಕೊಳ್ಳಿ. 100 minus 96 divided by 100 minus 96 divided 4 ಬರುತ್ತೆ, divided by 20 ಮಾಡಿದ್ರೆ 0.2 ಬರುತ್ತೆ. ಸೊ 8 plus 0.2 whole divided by, ಈ ಟೋಟಲ್ ಮಾಡಿ 100 plus 96 196 divided by 2 ಎಷ್ಟು ಬರುತ್ತೆ? ಆವರೇಜ್ ಇಸ್ 98. ಸೊ ಇದಕ್ಕೆ this 1 minus 0.5, so it's obviously into 0.5 ಬರುತ್ತೆ. ಸೊ ನಾವು ಈಗ ನೆಕ್ಸ್ಟ್ ಪ್ರೋಸೆಸ್ KD is equal to 8.2. 8 plus 0.2 is 8.2 whole divided by 98 into 0.5 ಟ್ಯಾಕ್ಸ್ ಇದು into 0.5 ಮಾಡ್ತೇವೆ. ನೆಕ್ಸ್ಟ್ KD is equal to ಬಿಫೋರ್ ಟ್ಯಾಕ್ಸ್ 8.2 divided by 92 ಮಾಡಿ. 8.2 divided by 92, that is 0.089 into tax rate 0.5. So before tax is ಇದು, ಆಫ್ಟರ್ ಟ್ಯಾಕ್ಸ್ ಬೇಕಾದ್ರೆ ಇಂಟು 0.5 ಮಾಡಿದ್ರೆ ಬರುತ್ತೆ ನಿಮಗೆ. ಸೊ 50% ಟ್ಯಾಕ್ಸ್ ಬೆನಿಫಿಟ್ ಸಿಗೋದ್ರಿಂದ ಅದಿದಾಗುತ್ತೆ.
ಇಂಟು 0.5 ಮಾಡಿದ್ರೆ 50% ಆಫ್ ದಟ್ ಈಸ್ 0.044445 you can say. So finally cost of debt is equal to into 100 ಮಾಡಿ ನಿಮ್ಗೆ ಬರುತ್ತೆ 4.45%. So cost of debt ಎಷ್ಟು 4.45% ಬರುತ್ತೆ. So this is redeemable value. So ಯಾವ್ದು ತಗೊಂಡ್ರಿ ಈಗ? ಒನ್ ಈಸ್ ಈಕ್ವಿಟಿ ತಗೊಂಡಿದ್ದೀರಾ, ಪ್ರಿಫರೆನ್ಸ್ ತಗೊಂಡಿದ್ದೀರಾ, ಡಿಬೆಂಚರ್ಸ್ ಇನ್ನೊಂದಿದೆ ಟರ್ಮ್ ಲೋನ್. ದಿಸ್ ಇಸ್ ಇರ್ರಿಡೀಮಬಲ್. ಸೊ ಟರ್ಮ್ ಲೋನ್ ಎಷ್ಟು ಪರ್ಸೆಂಟೇಜ್ ಹೇಳಿದ್ರೆ 15%, ಟ್ಯಾಕ್ಸ್ ಒಂದು ಮಾತ್ರ ತಗೋಬೇಕಾಗತ್ತೆ. ಸೊ ದಟ್ ಈಸ್ ಇರ್ರಿಡೀಮಬಲ್. ಡೈರೆಕ್ಟ್ ಆಗಿ ನೀವು ಅದನ್ನು ತಗೋಬೋದು. ರೇಟ್ ಆಫ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು KD is equal to that is 15 ಹೇಳಿರೋದು. ಎಸ್ 15% ಟರ್ಮ್ ಲೋನ್ ಅಂತ ಹೇಳಿದ್ದಾರೆ. ಸೊ ಇಟ್ಸ್ ಇರ್ರಿಡೀಮಬಲ್. ಸೊ 15% ಇಂಟು 1 ಮೈನಸ್ 0.5. So finally KD is equal to 7.5%. ಅಷ್ಟು ಬರುತ್ತೆ. 15 ಅರ್ಧ 7.5% ಬರುತ್ತೆ. ಸೊ ಈಗ ನಾವು ಬುಕ್ ವ್ಯಾಲ್ಯೂಗೆ ಏನಿದೆ ಪರ್ಸೆಂಟೇಜ್ ಇಸ್ ಕಾಮನ್. ಬುಕ್ ವ್ಯಾಲ್ಯೂ ಆಗಲಿ ಮಾರ್ಕೆಟ್ ಆಗಲಿ ಪರ್ಸೆಂಟೇಜ್ ಸೇಮ್ ಇರುತ್ತೆ. ಸೊ ವ್ಯಾಲ್ಯೂಸ್ ಮಾತ್ರ ಚೇಂಜ್ ಆಗುತ್ತೆ. ಈಗ ನಾವು ವಿ ಗೋ ಫಾರ್ ಕ್ಯಾಲ್ಕುಲೇಷನ್ ಆಫ್ WACC ಅಂಡರ್ ಬುಕ್ ವ್ಯಾಲ್ಯೂ ಮಾಡೋಣ ಫಸ್ಟ್. ಸೊ ಬುಕ್ ವ್ಯಾಲ್ಯೂ ಮಾಡೋಣ. ಸೊ ವಿಲ್ ಟೇಕ್ ದ ಫಾರ್ಮೆಟ್ ಹಿಯರ್. ಯಾವುದಿದೆ ಅಂತ ಹಾಕೊಂಡು ಇದು ಮಾಡೋಣ. ಸೊ ಎಲ್ಲಾದರೂ ಸ್ಪೆಸಿಫಿಕ್ ಕಾಸ್ಟ್ ಕಂಡುಹಿಡಿದ್ರಿ. ಕಾಸ್ಟ್ ಆಫ್ ಈಕ್ವಿಟಿ ಬಂದು 15% and cost of preferentials is 10.59%. Cost of debt ಅಥವಾ ಡಿಬೆಂಚರ್ಸ್ ಆಫ್ಟರ್ ಟ್ಯಾಕ್ಸ್ ಇಸ್ 4.45 and ಇನ್ನೊಂದು ಡೆಟ್ ಇದೆ ಟರ್ಮ್ ಲೋನ್ಸು, ಅದು 7.5% ಬಂತು. ನಾವು ವಿ ಡು WACC. ಸೊ ಅಷ್ಟು ಕ್ಯಾಪಿಟಲ್ನ ನಾವು ಬರಿಬೇಕು ಮತ್ತೆ. ಸೊ ದೆರ್ ಆರ್ 4 ಟೈಪ್ಸ್ ಆಫ್ ಕ್ಯಾಪಿಟಲ್ ಇಯರ್. ಈಕ್ವಿಟಿ ಶೇರ್ ಕ್ಯಾಪಿಟಲ್. ಸೊ ಇನ್ನೊಂದು ಇಂಪಾರ್ಟೆಂಟ್ ಈಕ್ವಿಟಿ ಶೇರ್ಸ್. Equity shares. Next is preference shares. ಅಲ್ಲಿ ಇಂಟ್ರೆಸ್ಟ್ ವೇರಿ ಆಗಿದೆ. ಅಲ್ಲಿ ಅಲ್ಲೊಂದಿದೆ. ಸೊ ಅದನ್ನ ಒಂದಕ್ಕೆ ನಾನು ಇಲ್ಲಿ ಏನು ಆಂಟಿಸಿಪೇಟೆಡ್ ಮಾಡಿದರೆ ಅದಕ್ಕೆ ಬರ್ದಿದ್ದೀನಿ ನಾನು. ಸೊ ನಾಟ್ ಅಕಾರ್ಡಿಂಗ್ ಟು ದಿಸ್, ಇಟ್ ಇಸ್ ಆಂಟಿಸಿಪೇಟೆಡ್ ಏನಿದೆ ಅದಕ್ಕೆ ನಾನು ಬರ್ದಿದ್ದೀನಿ 9%. ಆ್ಯಂಡ್ ಡಿಬೆಂಚರ್ಸ್ ಆ್ಯಂಡ್ ಟರ್ಮ್ ಲೋನ್ಸ್ ಇದೊಂದು ಮಾತ್ರ ಫಿಕ್ಸೆಡ್ ಆಗಿರುತ್ತೆ. ಟರ್ಮ್ ಲೋನ್ಸ್ ಅಲ್ಲಿ ಯಾವುದೇ ರೀತಿ ವೇರಿ ಇರಲ್ಲ. ಸೊ ಇಲ್ಲಿ ಒಂದು ನೀವು ಇದು ಮಾಡ್ಕೋಬೇಕಾಗತ್ತೆ, ನಂಬರ್ ಆಫ್ ಶೇರ್ಸ್ ಎಷ್ಟು ಅಂತ ಬರಿಬೇಕು ನೀವು. ನಂಬರ್ ಆಫ್ ಶೇರ್ಸ್ ಯಾಕೆ ಬರಿಬೇಕು ಅಂತ ಹೇಳ್ತೀನಿ, ಯಾಕಂದರೆ ಮಾರ್ಕೆಟ್ ವ್ಯಾಲ್ಯೂ ಮಾಡ್ಬೇಕಂದ್ರೆ ನನಗೆ ಅದು ಬೇಕದು. ಸೊ ಈಗ 15 ಲ್ಯಾಕ್ ಇದೆ. ಸೊ ಈಕ್ವಿಟಿ ಶೇರ್ಸ್ ಇಸ್ 15 ಲ್ಯಾಕ್. ಒಂದು 10 ಅಂತಂದರೆ ಎಷ್ಟು ಶೇರ್ಸ್ನ ಇಶ್ಯೂ ಮಾಡ್ದಂಗೆ ಆಯ್ತದು? ಆಬ್ವಿಯಸ್ಲಿ 1,50,000 ಶೇರ್ಸ್ ಅಂತ ಅಂಡರ್ಸ್ಟುಡ್. ಅದು 1,50,000 ಶೇರ್ಸ್. So 1,50,000 shares they have issued. So the casting, ಅದ್ರ ವ್ಯಾಲ್ಯೂ ಬಂದು 15 lakh. ಬುಕ್ ವ್ಯಾಲ್ಯೂ ನಾನು ಮಾಡ್ತಾ ಇರೋದಿಲ್ಲ. ದಿಸ್ ಇಸ್ ಐ ಆಮ್ ಕ್ಯಾಲ್ಕುಲೇಟಿಂಗ್ ಬುಕ್ ವ್ಯಾಲ್ಯೂ ವೇಟ್ಸ್ಗೆ ಮಾಡ್ತಾ ಇರೋದು. ನೆಕ್ಸ್ಟ್ ಪ್ರಿಫರೆನ್ಸ್ ಶೇರ್ಸ್ ಇಸ್ ಅಬೌಟ್ 1 lakh. 1 lakh ಇದೆ ಪ್ರಿಫರೆನ್ಸ್ ಶೇರ್ಸು. ಬಟ್ 100 rupees ಇದೆ ಅಂತಂದರೆ ಸೊ 1,000 ಪ್ರಿಫರೆನ್ಸ್ ಶೇರ್ಸ್, 1,000 ನಂಬರ್ ಆಫ್ ಪ್ರಿಫರೆನ್ಸ್ ಶೇರ್ಸ್ನ ಇಶ್ಯೂ ಮಾಡಿದ್ದಾರೆ ಇಲ್ಲಿ. ನಂಬರ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಎಷ್ಟು? 1,000 into 100 ದಟ್ ಈಸ್ 1 lakh ಆಗುತ್ತೆ. ನೆಕ್ಸ್ಟ್ ಡಿಬೆಂಚರ್ಸು 10 lakh ಇದೆ, ಅದು 100 ಇದೆ. ಸೊ 10 lakh ಇದು ದಿಸ್ ಇಸ್ 14 lakh. ಓಕೆ ಫೈನ್. 10 lakh ಇದೆ. ಸೊ ಇದು 100 rupees ಇರೋದ್ರಿಂದ ಸೊ 10,000 ಎಸ್ 10,000 into 100 ದಟ್ ಈಸ್ 10 ಆಗುತ್ತೆ. ಸೊ ಟರ್ಮ್ ಲೋನ್ ಡೈರೆಕ್ಟ್ ಇದೆ ಯಾಕೆ 14 lakh ಅಂತ ಹೇಳಿದ್ದಾರೆ. ಸೊ ಟೋಟಲ್ 16, 26, 40. So total is 40 lakh. So book value weights ಪ್ರಕಾರ that's 40 lakh ಆಗುತ್ತೆ. So ಈಗ now we calculate 15 divided by 40 lakh 0.375. Next is 1 lakh divided by 40 0.025. Next is 10 lakh divided by 40 lakh, it is 0.
0.25. Next is 14 lakh divided by 40 lakh, that is 0.35. 0.35. So total ಮಾಡಿದ್ರೆ will get 1 ಬರುತ್ತೆ. ಇದು ಸ್ಪೆಸಿಫಿಕ್ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡಿದೀವಿ ನಾವು. ಈಕ್ವಿಟಿ ಶೇರ್ಸ್ ಎಷ್ಟಿದೆಯಪ್ಪ? ಸೊ ದಟ್ ಇಸ್ 15% and preference shares is 10.59. Equity is 15%, preference shares is 10.59, and debentures is about 4.45, and this is term loans ಇಲ್ಲೇ ಮಾಡಿದೀವಿ ನಾವು 7.5. 4.45, yeah, it's a 7.5%. Now multiply. So 0.375 into 15, 0.025 into 10.59, 0.25 into 4.5, and 0.35 into 7.5 multiply ಮಾಡಿ ಇಂಡಿವಿಜುವಲ್ ಆಗಿ ಎಷ್ಟು ಆನ್ಸರ್ ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡೋಣ. ಸೊ 0.375 into 15, you'll get 5.625, and 0.025 into 10.59, you'll get 0.265. 0.25 into 4.45, that is 1.1125, and 0.35 into 7.5, you get 2.625. So total of this, ishtunu total ಮಾಡೋಣ. 5.625 plus 0.265 plus 1.1125 plus 2.625. So it's become 9.6275. So WSEC according to book value weights is 9.63%. ಸೊ ಅಕಾರ್ಡಿಂಗ್ ಟು ಬುಕ್ ವ್ಯಾಲ್ಯೂ ವೇಟ್ಸ್ನ ನಾವು ಇದನ್ನ ಮಾಡಿದ್ದೀವಿ. ಸೊ ಮಾರ್ಕೆಟ್ ವ್ಯಾಲ್ಯೂ ವೇಟ್ಸ್ಗೆ ಹೆಂಗೆ ಮಾಡೋದು? ಸೊ ಮಾರ್ಕೆಟ್ ವ್ಯಾಲ್ಯೂ ವೇಟ್ಸ್ಗೆ ಅಂತಾನೆ ಸಪರೇಟ್ ಆಗಿ ಅವ್ರಿಗೆ ಕೊಟ್ಟಿದ್ದಾರೆ. ಸೊ ವ್ಯಾಟ್ ಟು ಡೂ, ಇದು ಮಾತ್ರ ಚೇಂಜ್ ಆಗುತ್ತೆ. ಒನ್ ಮೋರ್ ಕಾಲಮ್ ವಿಲ್ ಕಮ್ ಹಿಯರ್. ಸೊ ವಾಟ್ ಈಸ್ ದಟ್ ನೋಡೋಣ. ಒನ್ ಮೋರ್ ಕಾಲಮ್ ಯಾವುದು ಅಂತ ಅದರಲ್ಲಿ. ಸೊ ಒನ್ ಮೋರ್ ಕಾಲಮ್ ಯಾವುದು ಅಂತ ಅದರಲ್ಲಿ ಇಲ್ಲಿ ಶೇರ್ ಪ್ರೈಸ್ ಕೊಟ್ಟಿದ್ದಾರೆ. ಸಿ ಆಲ್ ಸೆಕ್ಯೂರಿಟೀಸ್ ಟ್ರೇಡೆಡ್, ಇದನ್ನ ಮಾರ್ಕೆಟ್ ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡಬೇಕು. 110 rupees ಡಿಬೆಂಚರ್ಸು, 120 rupees ಪ್ರಿಫರೆನ್ಸ್ ಶೇರ್ಸು, ಈಕ್ವಿಟಿ ಶೇರ್ಸು 22 rupees ಅಂತ ಹೇಳಿದ್ದಾರೆ. ಸೊ ಇದ್ರ ಪ್ರಕಾರ ನಾವು ಅದನ್ನ ವ್ಯಾಲ್ಯೂಸ್ನ ಕಂಡುಹಿಡಿಬೇಕಾಗತ್ತೆ. ಲಾಸ್ಟ್ ಟೈಮು ಬುಕ್ ವ್ಯಾಲ್ಯೂ ಹಂಗೆ ಇತ್ತು. ಸೊ ಅದನ್ನ ನೀವು ನಂಬರ್ ಆಫ್ ಶೇರ್ಸ್ ಮಾಡಿದ್ರಿ. ಸೊ ನೋಡಿ ಇಲ್ಲಿ 1 lakh ಇಂಟು ಈಕ್ವಿಟಿ ಶೇರ್ಸ್ ಬಂದು 22 rupees. ಅವ್ರು ಕೊಟ್ಟಿರೋ ವ್ಯಾಲ್ಯೂ ಪ್ರೆಸೆಂಟ್ಲಿ 22, ನೋಡಿ ಇಲ್ಲಿ 22 ಇದೆ. ಡಿಬೆಂಚರ್ಸ್ 110 ಇದೆ, ಪ್ರಿಫರೆನ್ಸ್ ಶೇರ್ಸ್ 120 ಇದೆ. ಸೊ ನಂಬರ್ ಆಫ್ ಶೇರ್ಸ್ ಸೇಮ್ ಇರುತ್ತೆ. ಸೊ ಇಲ್ಲಿ ಡಿಬೆಂಚರ್ಸ್ ಈಸ್ 120, yes, debentures 110, sorry, preference shares 120, debentures is 110, preference shares is 110, and debentures is 120. Yeah, preference shares is 120 and debentures is 110. ಸೊ ಈಗ ನೋಡಿ ಇಲ್ಲಿ ಲಾಸ್ಟ್ ಟೈಮ್ ಅದಕ್ಕೆ ಪರ್ ನಂಬರ್ ಆಫ್ ಶೇರ್ಸ್ ಮಾಡಿಕೊಂಡು ಈಗ ಅವ್ರ ವ್ಯಾಲ್ಯೂ ಪ್ರಕಾರ ಅದ್ರ ವ್ಯಾಲ್ಯೂಸ್ ಏನಾಗುತ್ತೆ, ಚೇಂಜಸ್ ಆಗುತ್ತೆ. ಸೊ ಇದು ಬುಕ್ ವ್ಯಾಲ್ಯೂ ಮಾಡಿರೋದು. ಇದು ಬುಕ್ ವ್ಯಾಲ್ಯೂಗೆ ಇಲ್ಲಿ ನೀವು ಮಾರ್ಕೆಟ್ ವ್ಯಾಲ್ಯೂ ಮಾಡಬೇಕು ಅಂತ ಅಂದರೆ 1000 ಪ್ರಿಫರೆನ್ಸ್ ಶೇರ್ಸ್ ಇಂಟು 120 rupees, 10,000 ಡಿಬೆಂಚರ್ಸ್ ಇಂಟು 120 ನಂಬರ್ ಆಫ್ ಇದು. ಈಗ ವ್ಯಾಲ್ಯೂಸ್ನ ಕಂಡುಹಿಡಿಯಿರಿ. ಈಗ 1,50,000 ಇಂಟು 10 rupees ತಗೊಂಡ್ರಿ, ಬಟ್ ಈಸ್ ಅಲ್ಲಿ 1,50,000 ಮಾರ್ಕೆಟ್ ವ್ಯಾಲ್ಯೂ 1,50,000 ಇಂಟು 22, ದಟ್ ಈಸ್ 33 lakh. ಸೊ ನಾವು ವಿ ಆರ್ ಡೂಯಿಂಗ್ ವಾಟ್, market value weights. So that's become 33 lakh. So last time 15 lakh ಇತ್ತು, ಈ ಸಲ 33 lakh ಆಗಿದೆ. ನೆಕ್ಸ್ಟ್ 1000 into 100 ಇತ್ತು, ಸೊ 1000 into 120, that is 1,20,000. So debentures is 1,10,000, so 11 lakh ಆಗುತ್ತೆ.
ಸೊ ಟರ್ಮ್ ಲೋನ್ ಏನು ಮಾಡೋದಂದ್ರೆ ಟರ್ಮ್ ಲೋನ್ ಏನಿದೆ ಆ ಫಿಗರ್ನೇ ತಗೋಬೇಕು, ಎಷ್ಟದು 14 lakh. ಅದೇ ರೀತಿ ಚೇಂಜಸ್ ಆಗಲ್ಲ ಅದು. ದಟ್ ಇಸ್ ಅ ಲೋನ್ ಫ್ರಮ್ ಬ್ಯಾಂಕ್ ಆಗಿರೋದ್ರಿಂದ ಅದೇ ರೀತಿ ಚೇಂಜ್ ಆಗಲ್ಲ. ನಾವು ಟೋಟಲ್ ದಿಸ್ 33 lakh plus 1,20,000 plus 11 lakh plus 14 lakh. So that's become 59,20,000. So 33, 44, 33, 44, 48. Yes. 33, 44, 15. Yes, 59,20,000. So now after market value is 59,20,000. Now calculate the weights for this total. 33 lakh divided by 59,20,000. So it's become 0.557. Next, 1,20,000 divided by 59,20,000 0.20, sorry, 0.020. Next, 11 lakh divided by 59,20,000, 0.186. 14 lakh divided by 59 lakh 20,000, it's become 0.236. So that's all. This is actually total. Now specific cost is same. Specific cost will not be changed here. So whatever specific cost we calculated, ಅದನ್ನೇ ನಾವಿಲ್ಲಿ ತಗೋತೀವಿ. ಅಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡಿದೀವಿ ಅದನ್ನೇ ಇಲ್ಲಿ ತಗೊಂಡಿದೀವಿ. ಓಕೆ, ನಾವು W into C ಮುಂಚೆ ಮಾಡಿದ್ರಲ್ಲ ಆ ಥರನೇ ಮಾಡಬೇಕು. ಸೊ ಮಲ್ಟಿಪ್ಲೈ ರೆಸ್ಪೆಕ್ಟಿವ್ಲಿ ವಿತ್ ದಟ್ 0.557 into 15. Let's become 8.355. 0.02 into 10.59. 0.211. 2118. Okay. Next is 0.186 into 4.45. 0.827 or 8277. Okay, fine. Next, 0.236 into 7.5. That is 1.77. So total all this 8.355 plus 0.2118 plus 0.8277 plus 1.77. Totally it's become 11.1645. So WSCC for the market value is obviously more than that 16%. So that's all. So far WSCC ಬಗ್ಗೆ ಮಾಡಿದ್ರೆ ದಿಸ್ ಇಸ್ ಟೋಟಲಿ 3 ಪ್ರಾಬ್ಲಮ್ಸ್ ಮಾಡಿಸಿದ್ದೀನಿ ನಾನು. ಸೊ ಈ ಪ್ರಾಬ್ಲಮ್ಸ್ಗಳಲ್ಲಿ 3 ಡಿಫ್ರೆಂಟ್ ಕೈಂಡ್ಸ್ ಆಫ್ ಪ್ರಾಬ್ಲಮ್ಸ್ ಇದೆ. ಫಸ್ಟ್ ಪ್ರಾಬ್ಲಮ್ ಡೈರೆಕ್ಟ್ ಆಗಿ ಕೊಟ್ಟಿದ್ರು ನಿಮಗೆ. ಸ್ಪೆಸಿಫಿಕ್ ಕಾಸ್ಟ್ ಕಂಡುಹಿಡಿದ್ರಿ, ಕಂಡುಹಿಡಿಯೋ ಅವಶ್ಯಕತೆ ಇತ್ತಿಲ್ಲ, ಡೈರೆಕ್ಟ್ ಆಗಿ ಮಾಡಿದ್ರಿ. ಸೆಕೆಂಡ್ ಪ್ರಾಬ್ಲಮ್ ಅಲ್ಲಿ ಚೇಂಜಸ್ ಆದ್ರೆ ಯಾವ ರೀತಿ ಎಕ್ಸಿಸ್ಟಿಂಗ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಲ್ಲಿ ಯಾವ ರೀತಿ ಆಗುತ್ತೆ ಅಂತ ಇಲ್ಲಿ ನೋಡಿದ್ರಿ. ಥರ್ಡ್ ಪ್ರಾಬ್ಲಮ್ ಇದ್ರಲ್ಲಿ ಮಾಡಿದ್ದು ಡಿಫ್ರೆಂಟ್ ಆಗಿ ಮಾರ್ಕೆಟ್ ವ್ಯಾಲ್ಯೂಯೇಟ್ಸ್ ಕೊಟ್ಟಾಗ ಈ ತರ ಪ್ರಾಬ್ಲಮ್ಸ್ ಸ್ಪೆಸಿಫಿಕ್ ಕಾಸ್ಟ್ ಯಾವ ರೀತಿ ಕಂಡುಹಿಡಿದು ರಿಡೀಮಬಲ್ಗೆ ಎಸ್ಪೆಷಲಿ ಯಾವ ರೀತಿ ಕಂಡುಹಿಡಿಯೋದು ಅಂತ ಇಲ್ಲಿ ನಿಮಗೆ ಕ್ವಶನ್ ಕೊಟ್ಟಿರೋದು. ಓಕೆ, ದಟ್ಸ್ ದ ಎಂಡ್. ಥ್ಯಾಂಕ್ ಯು.